ಅಮ್ಮ ಅಮ್ಮ ಏನೇ ನನ್ನ ಗಂಡನ ಮನೆ ಬಿಟ್ಟು ಬರ್ಬಾ. ನನ್ನ ಪಾಡಿಗೆ ನಾನು ಸುಮ್ಮನೆ ಅಲ್ಲಿರ್ತೀನಿ ಇವಾಗ. ಓ ಯಾಕನ ಬನ್ನಪ್ಪ ಅಮ್ಮಂಗಾಗೈತೆ ನನಗೆ. ನಾನು ಅಲ್ಲಿರ್ತೀನಿ ನಿಖಿಲ್ ಜೊತೆಗೆ. ನನ್ನ ಅಲ್ಲಿ ಬಿಟ್ಟು ಬಾರಮ್ಮ, ಕರ್ಕೊಂಡೋಗು ಹೇಳಿ ಬಿಟ್ಟು ಬಾ. ಎಲ್ಲ ನ್ಯಾಯ ಪಂಚಾಯಿತಿ ಮಾಡಿ ಬಿಟ್ಟು ಬಾ. ನನಗಿಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ. ನನ್ನ ಪಾಡಿಗೆ ನಾನು ಅಲ್ಲಿರ್ತೀನಿ ಸುಮ್ಮನೆ. ಗಂಡ ಇಲ್ಲದ್ದು ಯಾತ್ರ ಜೀವನ. ಥೂ ನಮ್ಮದು ಒಂದು ಬಾಳೆ. ನನಗೆ ಇವಾಗ ಬೇಜಾರಾಗ್ತೈತೆ. ನೀನಾಗಿ ನೀನು ಮಾಡ್ಕೊಂಡಮ್ಮ. ನಾನೇನೇ ನನಗೆ ಕರ್ಕೊಂಬಂದಿದ್ನಮ್ಮಂಗೆ ಮಾತಾಡ್ತೀಯಲ್ಲಿ. ನೀನೇ ತಾನೇ ಹೇಳ್ದಾಳು ಬಂದು ಸುಮ್ಮನೆ ಇಲ್ಲಿರ್ತೀನಿ ಅಂತ. ನೀನು ಹೇಳ್ದಾಳು, ನಾನಲ್ಲ. ಬಂದಿಲ್ಲಿರಮ್ಮ ಅಂತೇಳಿ ನೀನೇ ತಾನೇ ಹೇಳ್ದಾಳು. ನಾನು ಬರಲ್ಲ ಕಣಮ್ಮ ಬಂದಿರು. ರುದ್ರಶಂಕಲ್ ಇದ್ದಾರೆ, ಏನು ನೋಡ್ಕೊಂತಾರೆ, ನಮ್ಗೇನೇನು ಕಮ್ಮಿ ಆಗಿಲ್ಲ. ಹಂಗೆ ಹಿಂಗೆ ಅಂಗಡಿ ಮಾಡ್ಕೊಂಡಿದ್ದೀವಿ, ಅಂಗಡಿ ನೋಡ್ಕೊಂಬಂತೆ, ಅದು ಮಾಡ್ಮಂತೆ ಇದು ಮಾಡ್ಮಂತೆ ಅಂತ ನೀನೇ ತಾನೇ ಹೇಳ್ದಾಳು. ಈಗ ನೋಡಿ ಅಲ್ಲೇ ಹೆಂಗೆ ಉಲ್ಟಾ ಹೊಡಿತಾ ಇದೆಯಾ. ಏಯ್ ನಾನೆಲ್ಲಿ ಹೇಳಿದ್ನಿ ನನ್ನ ನಿಷ್ಠುರ ಮಾಡೋದು ನೋಡಿ ಇವಳು. ನೀನು ಸುಮ್ಮನೆ ನ್ಯಾಯಾಗೆ ಸುಮ್ಮನೆ ಅಲ್ಲಿರಬೇಕಾಗಿತ್ತು. ಅವ ಥರ ಆಡಬಾರ್ದು. ಅವ ಥರ ಮಾಡ್ಕೊಂಡು ಇಲ್ಲದ್ದೆಲ್ಲನ ಬಂದಿರಳು ನೀನು ನನಗೆ ಹೇಳ್ತೀಯ, ನನ್ನ ಮೇಲೆ ಎತ್ತಾಕ್ತೀಯ ಅಲ್ಲೇನಿ. ನಾನಲ್ಲ ಅವತಾರ ಆಡಿದ್ದು ನೀನು. ನೀನು ಕಣಮ್ಮ ಅವತಾರ ಆಡಿದ್ದು ನೋಡಿ ನನ್ನ ನಂಬ್ತಾ ಇದೆಯಾ ನೀನು. ಕರ್ಕೊಂಡೋಗಿ ಬಿಟ್ಟು ಬಾ ಅಂತ ಹೇಳ್ತಾ ಇರೋದು ಅಷ್ಟೇನೆ. ಕರ್ಕೊಂಡೋಗು. ನೀನು ಯಾವಾಗಿದ್ದಿದ್ರೆ ಹಿಂಗೆ ಯಾಕಾಗೋದು? ನೀನು ಯಾವಾಗಿದ್ದಿದ್ರೆ ಹಿಂಗೆ ಯಾಕಾಗೋದು? ನೀನು ಯಾವಾಗಿದ್ದೀಯ ಏನೇ? ಬಾಯಿಗೆ ಸ್ವಲ್ಪನಾದ್ರೂ ಕಟ್ಟುಕಾರಿಲ್ಲ. ಹಂಗೆ ಮಾತಾಡ್ತಾ ಇದೀಯ. ಏನು ಹಂಗೆ ಮಾತಾಡ್ತಾ ಇದೀಯ ನೀನು? ಬಾಯಿಗೆ ಸ್ವಲ್ಪ ಅಡೆತಡೆ ಎಂಬುದು ಇರಲಿ ಒಂದಿಟ್ಟು. ನನ್ನೇ ಕೊಯ್ತಾ ಇದೀಯಾ? ನೀನು ಮಾಡಿರೋ ಕೆಲಸ ಎಂಥದ್ದಂತೂ ಸ್ವಲ್ಪ ಯೋಚನೆ ಮಾಡು. ನನಗೆ ಬೈಬೇಡ ನೀನು. ನನ್ನೇ ಕೊಯ್ತಾ ಇದೀಯಾ ಇವಾಗ. ನನ್ನ ನಿಖಿಲ್ ಮನೆ ಬಿಟ್ಟು ಬಾ ಅಂತ ಹೇಳ್ತಾ ಇರೋದು. ನಾನೇಕೆ ಬಿಟ್ಟು ಬರೋಣ? ಹೋಗು, ಬಂದಿರೋಳು ನೀನೇ ಅಲ್ಲ. ನಾನು ಇನ್ನು ಅಮ್ಮ ಕೈ ಇಕ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬರೋಣ. ನಾನು ಅವಾಗಲೇ ಬಿಟ್ಟು ಬಂದಿದ್ದೆ ತಾನೇ, ನೀನೇ ತಾನೇ ತಿರ್ಗಿ ಬಂದಿರೋಳು. ಅವಾಗ ಅಪಸನಾದಾಗ ಆಸ್ಪತ್ರೆಯಿಂದ ಸೀದಾ ಕರ್ಕೊಂಡು ಹೋದ್ರು. ಇಲ್ಲೇ ಇರಮ್ಮ ಅಂತ. ನೀನೇ ಇಲ್ಲದೆಲ್ಲ ಅವತಾರಗಳು ಆಡ್ಕೊಂಡು ಇಲ್ಲಿ ಬಂದಿರೋದು. ಇಲ್ಲಿ ಬಂದು ಸೇರ್ಕೊಂಡು ನನ್ನ ನಿಷ್ಠೂರ ಮಾಡ್ತಾಳೆ. ಹೆಂಗೆ ಮಾತಾಡ್ತಾಳೆ ನೋಡು. ಅಯ್ಯೋ ಯಾಕೆ ಶಶಿಕಲಮ್ಮ ಹಂಗೆ ಹೋಯ್ತಾ ಇದೀಯಾ? ನೋಡಕ್ಕ ಕಟ್ಟಿಲ್ದಂಗೆ ಮಾತಾಡ್ತಾಳೆ. ಸ್ವಲ್ಪನಾದ್ರೂ ನಯ ಭಯ ಅಂಬೋದೇ ಇಲ್ಲ. ನಿನಗೂ ನಯ ಭಯ ಅಂಬೋದಿಲ್ಲ. ನೀನು ಯಾಕೆ ಮತ್ತೆ ಮೋಸ ಮಾಡಿದೆ ನಮ್ಮ ಅಪ್ಪಗೆ? ನೀನು ಮೋಸ ಮಾಡಿರೋದಕ್ಕೆ ತಾನೇ ಹಿಂಗಾಗಿದ್ದು. ಮುಚ್ಚ ಬಾಯಿ, ಮುಚ್ಚು ನೋಡು. ಇನ್ನೊಂದ್ಸತಿ ಮಾತಾಡಿದಿ ಅಂದ್ರೆ ನೋಡು, ಮುಚ್ಚು ಬಾಯಿ, ಮುಚ್ಚು. ನೀನು ಯಾಕಂಬದ್ ನನ್ನ ಕರ್ಕೊಂಡೋಗಿ ಬಿಡು ಅಂತ ಹೇಳಿದ್ದು. ನಿನ್ನೆ ನೆಚ್ಕೊಂಡು ಬಂದಿದ್ದು ನಾನು. ನೀನು ಹಿಂಗೆ ಮಾಡಬೇಡ, ಅದಕ್ಕೇನೆ ನಾನು ಕರ್ಕೊಂಡೋಗ್ಬಿಡು. ಹೋಗೆ ನಾನೇ ಕರ್ಕೊಂಡೋಗ್ಬಿಡೋಣ. ಹೋಗು ಬೇಕಿದ್ರೆ. ಜೋರು ಮಾಡೋದೊಳ್ಳೆ ಚೆನ್ನಾಗಿ ಕಲ್ತಾಳೆ. ನಂದೇ ನನಗೆ ಆಗೈತೆ, ನನ್ನ ಮಗಂದೇ ನನಗೆ ಚಿಂತೆ ಆಗೈತೆ. ಬಿಡ್ರತ್ತ, ತಾಯಿ ಮಗಳಿಬ್ರಾಳು ಹಿಂಗೆ ಗುದ್ದಾಡಿರಿ. ನೀನು ಸುಮ್ಮನಿರು. ಅದು ಯಾಕೆ ಹಂಗೆ ಗುದ್ದಾಡ್ತಾ ಇದ್ದೀರಿ ಶಶಿಕಲಮ್ಮ? ಸುಪ್ಪಿ ಸುಮ್ಮನಿರು. ತಾಯಿ ಮಗಳಿಬ್ರು ಹಂಗೆ ಗುದ್ದಾಡಬಾರ್ದು. ನಾನು ಹೆಂಗ ಗನ್ವಾಗಿರ್ತಿದ್ದೆ ಕಣ್ ಬಗ್ಗೆ ಅಂಟಿ. ಇವಮ್ಮನೇನೆ ಬಂದಿಲ್ಲಿರಮ್ಮ ಅಂತ ಹೇಳಿದ್ದು. ಅವನ ಲೋಪರ್ ನೋಡ್ಕೊಂತಾನೆ ಅಂತ. ಇವಮ್ಮ ಏನೋ ಅಪ್ಪಗೆ ಮೋಸ ಮಾಡಲಿಲ್ಲ ಅಂದರೆ ಹಿಂಗೆ ಆಗ್ತಿರ್ಲಿಲ್ಲ. ನಮ್ಮ ಅಪ್ಪಗೆ ಮೋಸ ಮಾಡಿದ್ದು ಇವಮ್ಮನೇ ಮೋಸ ಮಾಡಿದ್ದು. ಸರಿಯಾಗಿ ಮಾತಾಡಿ ನೋಡು, ಸರಿಯಾಗಿ ಬಡ್ದ್ಬಿಡ್ತೀನಿ ಬಾಯಿಗೆ. ನಾನೇನೇ ಮೋಸ ಮಾಡಿದೆ? ನಾನೇನು ಮೋಸ ಮಾಡಿದೆ? ಮತ್ತೆ ನನಗೇನೇನು ಗೊತ್ತಿಲ್ಲ ಅನ್ಕೊಂಡಿದ್ದೀಯ? ಗೊತ್ತಿಲ್ಲಮ್ಮಂಗೆ ಮಾತಾಡ್ತೀಯ? ನನಗೂ ಎಲ್ಲ ಗೊತ್ತೈತೆ. ನೀನು ಯಾಕೆ ಮೋಸ ಮಾಡಿದೆ ಹೇಳು? ನಾನು ನೀನು ಹಿಂಗೆ ಮಾಡ್ದಿಲ್ಲತ್ರ ನಾನು ಹಿಂಗೆ ಮಾಡ್ತಿರ್ಲಿಲ್ಲ. ನನಗೆ ನಿನ್ನ ನೋಡೇನೆ ನನಗೆ ಹಂಗೆ ಅನಿಸಿದ್ದು. ನೀನು ಹಿಂಗೆ ಮಾಡಿರೋದಕ್ಕೆ ಮತ್ತೆ ನಾನು ಹೇಳಿದ್ದೇನೆ. ನಾನು ಬೇಡ ಕಣಮ್ಮ ಅಂತ ಹೇಳಿದ್ವಿ. ಒಬ್ಳೆ ಮಗಳು ಹೆಂಗೆ ನೋಡ್ಕೊಂತಿದ್ವಿ ನಾವು. ನೀನು ಕೇಳಿದ್ದೆಲ್ಲ ಕೊಡಿಸ್ತಿದ್ವಿ. ಹೆಂಗೆ ನೋಡ್ಕೊಂಡಾರ ನಾವು. ನೀನು ತುಪ್ಪ ಅನ್ನ ಇಕ್ಕೆ ಸಾಕಿದ್ದೀನಿ. ಇವತ್ತು ನೋಡಿ ಎಂತ ಮಾತಾಡ್ತೀಯ ನನ್ನ. ಬರೀ ತುಪ್ಪ ಅಂದಾಗೆ ಉಣ್ಸಿದ್ದೀನಿ ಬಿಡು. ಒಬ್ಳೆ ಮಗಳು ಒಂದು ಬದುಕಿಗೆ ಇಕ್ಕಿಲ್ಲ. ಹಂಗೆ ಇಕ್ಕದ್ಕೇನೆ ನೀನು ಇಂಥ ಕೆಲಸ ಮಾಡ್ಕೊಂಡಿದ್ದು. ನೀನು ಎಂಥ ಕೆಲಸ ಮಾಡ್ಕೊಂಡಿದ್ನಿ ಅಂತೇಳಿ ಸ್ವಲ್ಪ ಯೋಚನೆ ಮಾಡು. ನನ್ನ ಯಾಕೆ ಮಾತಾಡ್ತೀಯ? ನಂದೇನು ಬಿಡು, ಹೆಂಗ ನಡೀತೈತಿ. ನಿಂದು ಯೋಚನೆ ಮಾಡು. ಬಿಡ್ರತ್ತ, ಯಾಕೆ ಜಗಳ ಮಾಡ್ಕೊಂತೀರತ್ತ? ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ಮತ್ತೆ ನಿನ್ನಿಂದಲೇ ಮತ್ತೆ ಎಲ್ಲ ಆಗಿದ್ದು. ಇವಾಗ ಏನು ಮಾಡ್ತೀಯ ಗೊತ್ತಿಲ್ಲ. ಸುಮ್ಮನೆ ನೀನು ಕರ್ಕೊಂಡು ಹೋಗೋದು ಕಲಿ. ಅಷ್ಟೇ. ನಾನು ಕರ್ಕೊಂಡೋಗಿ ನಿಖಿಲ್ ಮನೆಗೆ ಬಿಡು. ನಾನು ಅಲ್ಲೇ ಇರ್ತೀನಿ. ಇನ್ನೂ ಡೈವರ್ಸ್ ತಗೊಂಡಿಲ್ಲ ಏನಿಲ್ಲ. ಅದಕ್ಕೇನೆ ಸುಮ್ಮನೆ ಅಲ್ಲಿಗೆ ಬಿಡು. ನಾನು ಅಲ್ಲಿ ಇರ್ತೀನಿ. ನಾನು ಹೋಗ್ತೀನಿ. ನಾನು ಇಲ್ಲಿ ಇರಲ್ಲ. ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಾನು ಹೋಗಿ ಯಾರು ಬೇಡ ಅಂದ್ರು ಹೋಗು. ನೀನೇನು ಹೋಗಲ್ಲ. ನಾನು ಯಾರೇನು ಬೇಡ ಅಂದಿಲ್ಲ. ನಿಂದೊಂದು ನನಗೆ ತಲೆನೋವು. ಹೋಗಿ ನಂದು ಏನು ಇದ್ದಿದ್ದು ಪಾಡಾಗುತ್ತೆ. ಹೋಗು. ನಿಂದೆ ಇವಾಗ ಬಂದಿರೋದು ನನಗೆ. ನೀನು ಇಂಥ ಕೆಲಸ ಮಾಡಲಿಲ್ಲ ಅಂದಿರು ಗರ್ವಾಗಿರ್ಬೋದಾಯ್ತು. ನಿನ್ನ ಪಾಡಿಗೆ ನೀನು ಸುಮ್ಮನಿರೋಣ. ನಮ್ದು ಹೆಂಗೆ ಆಗೋದು? ನಮ್ದು ಎಂತ ಭಾಳ ಏನೋ ಆಗುತ್ತೆ. ನಿನ್ಗೇನು ಬೇಕು? ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಬೇಕಾಗಿತ್ತು. ನೀನು ಯಾವಾಗಿದ್ದಿದ್ರೆ ನಾನು ಯಾವಾಗಿರ್ತಿದ್ದೆ. ನೋಡ್ ಬಗ್ಗೆ ಮಾಡಿ ಮಾತಾಡೋದು ಹೆಂಗೆ ಮಾತಾಡ್ತಾಳೆ.
ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅದಕ್ಕೆ ಶಶಿಕಲಮ್ಮ ಮಕ್ಕಳೆದ್ರಿಗೆ ಅಂಥವೆಲ್ಲ ತೋರಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂಬೋದು. ನೋಡು ನಿನ್ನ ಹೆಂಗಂತಾಳೆ. ಆ ಹುಡುಗಿ ಎದ್ರಿಗೆ ನೀನು ಎಲ್ಲ ತೋರಿಸ್ಕೊಂಡಿತ್ತು ನೋಡಿ. ಇವತ್ತು ಹುಡುಗರೇನೆ ತಿರುಗಿಸಿ ಮಾತಾಡ್ತಾವೆ. ಅದಕ್ಕೆ ಮತ್ತೆ ಮಕ್ಳೆದ್ರಿಗೆ ಆತನು ಮಾತಾಡಕ್ಕೆ ಹೋಗ್ಲಿ ಅಂಥವೆಲ್ಲ ಮಾಡಿ ನಿಷ್ಠೂರ ಆಗ್ಬಾರ್ದು ಅಂಬೋದು. ಮಕ್ಕಳೇ ನೀವು ತಿರ್ಕೊಂಡಾಳೆ ಇವತ್ನಾಗ. ನಾನು ಇನ್ನು ನೋಡ್ಕೊಂಡಿದ್ದೀನಿ ಬಿಡು ಹೋಗ್ಲಿ ಅಂತೇಳಿ ಅಂತ ಮಾತಾಡ್ತಾಳೆ ನೋಡು. ಇವಳು ಫಸ್ಟ್ ಸುಮ್ಮನೆ ಅವ್ರ ಪಾಡಿಗೆ ಅವಳು ಇರಾನ ಇವಳೆ ಜಗಳ ಮಾಡ್ಕೊಂಬಂದ್ಲು. ಅವ್ರು ಗನವ ನೋಡ್ಕೊಂಬರ್ಕಣಮ್ಮ. ಪಾಪ ಅವಳು ಒಳ್ಳೆ ಹುಡುಗಿ. ಅವರು ನಾದ್ನಿ ಅವಳು ಚೆನ್ನಾಗಿ ನೋಡ್ಕೊಂಡ್ಲು ಕಣಮ್ಮ. ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು ಅಂತ ಚೆನ್ನಾಗಿ ನೋಡ್ಕೊಂಬಳು. ಇವಳೇನು ಇರೋಕ್ಕಾಗ್ದಲ್ಲಿದ್ಕೆ ಇಲ್ಲದೆಲ್ಲ ಜಗಳ ಮಾಡ್ಕೊಂಡು ಅದು ಇದು ಹೇಳ್ಕೊಂಡು ಅವಳ ಮೇಲೆ ಇಲ್ಲದೆಲ್ಲ ಜಗಳ ಮಾಡ್ಕೊಂಡು ಬಂದಳು ಇವಳೇನೆ. ಹೆಂಗೆ ಮಾತಾಡ್ತಾಳೆ ನೋಡು. ಅವ್ರ ಅತ್ತೇನೂ ಇನ್ನೂ ಒಳ್ಳೇದೇನೆ ಪಾಪ. ಯಾರೇನು ಆಪ್ರೇಷನ್ ಆದಾಗ ಕರ್ಕೊಂಡೋಗಿ ಹಂಗೆ ನೋಡ್ಕೊಂಡ್ರು. ನಾನು ನೋಡ್ಕೊಂತಿರ್ಲಿಲ್ಲ, ಹಂಗೆ ನೋಡ್ಕೊಂಡ್ರು ಕಣಮ್ಮ. ಇರೋಕ್ಕಾಗ್ದಿಲ್ಲದಕ್ಕೆ ಇವಳು ಇಲ್ಲದೆಲ್ಲನ ನಾಟಕ ಆಡ್ಕೊಂಡು ಬಂದ್ಲು. ಏನೇ ಅಂದ್ರು ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಅಳಬೇಕಾ, ಇರಬೇಕಾ ನನ್ನ ರೇಷ್ಮಾ 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 ನನ್ನ ರೇಷ್ಮಾ. ನನ್ನ ಮಗ ಅಲೆ ಕುಡ್ಕೊಂಡು ಬಂದ. ನೋಡು ಕುಡ್ಕೊಂಡು ಬಂದ್ಬಿಡ್ತಾನೆ ಕಣೆ. ಇವನೊಬ್ಬನೇ ಯಾವ್ದನ್ನಾಗಿದ್ರೆ ನಮ್ಮ ಬಾಳೆ ಹಿಂಗಾಗೋದು ಒಮ್ಮಂಗಾಗುತ್ತೆ. ಇವನು ಒಳ್ಳೆ ರೇಷ್ಮನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗತ್ತೆ. ಪಾಪ ಅದ್ಯಾಕೋ ಆ ಪಾಟಿ ಕುಡ್ಕೊಂಡ್ ಬತ್ತೀಯಾ? ಮನೆ ಕೇಳು, ಮನೆ ಕೇಳು ಅನ್ಸಣ, ಮನೆ ಕೇಳು. ನಾನು ಎಲ್ಲಿ ಕುಡ್ದೇ ಇದ್ನಿ? ಯಾವ ಬೋಳೆ ಮಗ ಹೇಳ್ದ ನಾನು ಕುಡ್ದೇ ಇದ್ನಿ ಅಂತ? ಯಾವ ಬೋಸುಡಿಕೆ ಹೇಳ್ದ ನಾನು ಕುಡ್ದೇ ಇದ್ನಿ ಅಂತ? ನಾನಿಲ್ಲೋಡು ಯಾ ನನ್ನ ಮಗ ಹೇಳ್ದ ನಾನು ಕುಡ್ದೇ ಇದ್ನಿ ಅಂತ? ನಾನು ದುಡ್ಡು, ನನ್ನ ಕಾಸು, ನಾನು ಹೆಂಗೆ ಬೇಕಾದ್ರೆ ಕುಡಿತೀನಿ. ಯಾ ನನ್ನ ಮಗ ಹೇಳ್ದ ನಾನು ಕುಡ್ದೇ ಇದ್ನಿ ಅಂತ? ಜ್ಞಾನ ಮತಿನೇ ಇಲ್ಲ, ಹಂಗೆ ಮಾತಾಡ್ತಾನೆ. ಜ್ಞಾನ ಇಲ್ದಾನು. ಒಂದಿಟನ ಜ್ಞಾನ ಇಲ್ಲ ಬಿಡತ್ತ. ಅವ್ನು ಕುಡ್ದಂತ ಏನು ಮಾತಾಡಿ ಮನೆ ಕೆಮ್ತಾನೆ ಸುಮ್ಮನೆ. ಅಮ್ಮನೇ ಮಾಡಿದ್ದು. ನನ್ನ ಜೀವನ ಎಲ್ಲ ಹಾಳು ಮಾಡಿದ್ದಿ ಈಗ ಅಮ್ಮನೇ. ಹೊರ ಕುತ್ಕೊಂಡು ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ಏನಿಲ್ಲ, ಬಾಯ ಕ್ಯಾತನ ತುರುಕ್ತೀನಿ ಬಂದು ಎದ್ದು ಬಾರೆ ಒಳಕ್ಕೆ. ಲೋಪರ್ ಹೊರಗೆ ಮಾತಾಡ್ತಾಳೆ ನೋಡ್ ಬಗ್ಗೆ ಮಾಡು. ಹೊರಕ್ಕೆ ಹೋಗಿ ಮಾತಾಡೋದ ಲೋಪರ್ ಮುಂಡೆ. ನೀನು ಲೋಪರ್ ಮುಂಡೆ, ನಾನಲ್ಲ ನೋಡಿ. ತಿರ್ಗಿಸ್ ಮಾತಾಡೋದು ನೋಡಿ ಅವಳು. ಏನಾಗೈತಿ ಇಲ್ಲಿ? ಯಾರಿಗೇನಾಗೈತಿ ಇಲ್ಲಿ? ಕರ್ಕೊಂಬರ್ರಿ ಇಲ್ಲಿ ಹೇಳ್ತೀನಿ. ಮತ್ತೆ ಮಕ್ಳೆದ್ರಿಗೆ ಹಿಂಗೆ ಕಣಮ್ಮ ಆತನ ಮಾತಾಡಂಗಿಲ್ಲ. ಇವಾಗ ತಿರ್ಗಿಸಿ ಅಂತವೆ. ಅದಕ್ಕೆ ಮತ್ತೆ ಅಯ್ಯೋ ನಾನು ಅಲ್ಲೇನೆ ನೋಡಿದ್ದೀನಿ. ಆತನ ಮಾತಾಡಿರೆ ತಿರ್ಗಿಸು ಅಂತವಿಗಿನ ಹುಡುಗರ್ಗೆ ತಾಗೆ ಮಕ್ಳ ತಾಗೆ ಆತ ಮಾತಾಡಂಗಿಲ್ಲ. ಯಾತನು ಈಗಳಮ್ಮ ತೋರಿಸ್ಕೊಂಬಂಗಿಲ್ಲ ನೋಡಿ. ಇವತ್ತು ನೀನು ಇಂಥವೆಲ್ಲ ಗೊತ್ತಾಗಿರೋದಕ್ಕೆ ಅವಳೆ ಹಂಗೆ ಅಂತಾಳೆ. ನಿಜ ಅಮ್ಮ ತಾಯಿ. ಯಾತನು ಮಾತಾಡೋಕೆ ಹೋಗ್ಬಾರ್ದು ಇವಾಗಿನ ಕಾಲದಾಗ. ಅಯ್ಯಪ್ಪ ಭಾಳ ಕಷ್ಟ ಮಕ್ಳು ತಗಂತನು. ಮಕ್ಳು ಸಾಕೋದು ಬೋಲ್ ಕಷ್ಟ ನೋಡಮ್ಮ. ಸಾಕಿ ನಾನು ತುಪ್ಪನ ಇಕ್ತಿದ್ದೆ ನಮ್ಮ ಹುಡುಗಿನ. ಅವನು ಎಲ್ಬೇಕಲ್ಲಿ ಯಾಕಂದ್ರೆ ಅದನ್ನ ಉಂಡ್ಕೊಂಡಿದ್ದಾನೆ. ಅವಳಿಗೆ ಒಬ್ಬಳೆ ಮಗಳು ಅಂತೇಳಿ ತುಪ್ಪ ಅನ್ನ ಇಕ್ಕಿ ಕೇಳಿದ್ ಮಾಡ್ಕೊಡ್ತಿದ್ದೆ. ಹಂಗೆ ನೋಡ್ಕೊಂತಿದ್ದೆ. ಇವತ್ತು ನೋಡಿ ಅವಳೇ ನಾನು ತಿರುಗಿಸು ಅಂತಾಳೆ. ಮಕ್ಳನ್ನ ಸಾಕೋದು ನಾವು ಮಕ್ಕಳುಗಳಿಸ್ಕೊಂಬಕ್ಕ ಅನ್ಸುತ್ತೆ. ಅಯ್ಯಪ್ಪ ದೇವ್ರಿ, ಮಕ್ಳು ಬೇಡ ಮಂಗಾಗುತ್ತಮ್ಮ ತಾಯಿ. ಒಂದೊಂದ್ಸತಿ ನೆನೆಸ್ಕೊಂಡ್ರಿ ತಿರ್ಗಿಸ್ ಮಾತಾಡೋದಕ್ಕೆ ಹೇಳಿ. ಇವ್ನು ನೋಡಿರಿ ಇಂತಾನ, ಅವಳು ನೋಡಿರಿ ಅಂತಾಳು. ಹೆಂಗೆ ಮಾತಾಡ್ತಾಳೆ ನೋಡಿ. ಹೊರಕ್ಕೆ ಹೋಗಿ ನೋಡಿ ಹೆಂಗೆ ಮಾತಾಡ್ತಾಳೆ. ನಿನ್ನಿಂದಲೇ ಆಗಿದ್ದು. ಯಾಕಾಗೈತೆ ನಿನ್ನಿಂದಾನೇ ನನ್ನ ಜೀವನ ಆಗಿದೆ ಹಾಳಾಗಿದ್ದು. ನಿನ್ನಿಂದಾಲೇ ಬಿಡತ್ತ ಸುಮ್ಕಿರು. ಅವಳು ಹೊರಗೆ ಕುತ್ಕೊಂಡು ಮಾತಾಡ್ತಾಳೆ. ನೀನೊಂದು ಮಾತಾಡೋದು ಅವಳೊಂದು ಮಾತಾಡೋದು ಹಿಂಗೆ ರೇಗ್ತಾನೆ. ಯಾಕೆ ಸುಮ್ಮನೆ? ಸುಪ್ಪು ಒಳಕ್ಕೆ ಬರಮ್ಮ. ಅದೇ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಒಂದು ಊಟ ನಯ ಭಯ ಇಲ್ವಲ್ಲ. ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬೇಕು. ಹಂಗೆ ಮಾತಾಡ್ತಾವೆ. ಹೇಳು ಮಕ್ಳು ತಾಗೆ ನಾವು ಮಕ್ಕಳುಗಳಿಸ್ಕೋಬೇಕಾಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಳ ಮುಂದೆ ಇವತ್ತು ಶಶಿಕಲಾ ಎಷ್ಟು ಸದ್ರ ಆಗ್ಬಿಟ್ಲಿ ಅಂತ ಕೆಲಸ ಮಾಡೋದಕ್ಕೆ ಮಕ್ಳು ತಗೋ ಅನ್ನಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದುಬಿಡ್ತು ನೋಡಿ. ಇವಳು ಅದಕ್ಕೆ ಮತ್ತೆ ಮಕ್ಳೆದ್ರಿಗೆ ಏನು ತೋರಿಸ್ಕೊಳಕ್ಕೆ ಹೋಗ್ಬಾರ್ದು. ಮಕ್ಳೆದ್ರಿಗೆ ಹೆಂಗಿರ್ಬೇಕು ಅನ್ನೋದು. ಮಕ್ಳೆದ್ರಿಗೆ ಇಂಥವೆಲ್ಲ ಆಟ ಆಡಿದಂಥ ಶಶಿಕಲಾ ಮಕ್ಕಳೇ ತಿರುಗಿಸಿ ಅಂದುಬಿಟ್ರೆ ಇವತ್ತು. ನಿಜವಾಗ್ಲೂ ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.